हरिः ओम् आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणब्रह्मितान् सशास्त्रप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರಚಿಸಿದ ಭವ್ಯಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜ ಮಾಲೆಗಳು. ನಾವು 82ನೇ ಗಜ್ಜದಿಂದ 92ನೇ ಗಜ್ಜವರೆಗೂ ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದೇ 10 ಜನರು. ಈ 10 ಜನರನ್ನು ಶ್ರೀ ಪುರಂದರದಾಸರು ಚಿಂತಿಸುವುದರ ಮೂಲಕ ಜೀವಗಣಾಃ ಹರೇರನುಚರಾಃ ನೀಚೋಚ ಭಾವಂ ಗತಃ ಎಂಬುದನ್ನು ಜೀವರ ಪ್ರಕರಣವನ್ನು ತಿಳಿಸುತ್ತಿದ್ದಾರೆ. ಜೀವರ ಪ್ರಕರಣದಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ಅಸ್ವತಂತ್ರರು. ಸರ್ವಜೀವರು ಸಹ ಸ್ವತಂತ್ರರಾಗಿದ್ದಾರೆ ಮತ್ತು ದುಃಖಿಗಳಾಗಿದ್ದಾರೆ, ಅಜ್ಞಾನಿಗಳಾಗಿದ್ದಾರೆ. ಇದು ಜೀವನ ಸಾಧಾರಣ ಲಕ್ಷಣವಾಗಿದೆ. ಜೀವ ಅಂದರೆ ಉಪಜೀವ್ಯ, ಇನ್ನೊಬ್ಬರನ್ನು ಆಶ್ರಯಿಸಿ ಬದುಕುವವರಿಗೆ ಜೀವ ಅಂತ ಹೆಸರು. ಸಕಲ ಜೀವರು ಪರಮಾತ್ಮನನ್ನು ಆಶ್ರಯಿಸಿದ್ದಾರೆ, ಆದ್ದರಿಂದ ಇವರಿಗೆ ಜೀವ ಎಂದ ಹೆಸರು. ಈ ಅನಂತ ಜೀವರಲ್ಲಿ ಪರಸ್ಪರ ಭಿನ್ನವಿದೆ. ಪ್ರತಿಯೊಬ್ಬರಲ್ಲೂ ಸಹ ಅವರದೇ ಆದ ಸ್ವರೂಪ ಸತ್ತ, ಪ್ರವೃತ್ತಿ ಸತ್ತ, ಪ್ರಮಿತಿ ಸತ್ತ, ಸತ್ತಾತ್ರಯ ಮತ್ತು 3 ಪರನ ಅಪೇಕ್ಷದಿಂದ ಇದೆ. ಸ್ವರೂಪ ಸತ್ತ ಎಂಬುದು ಸ್ವರೂಪ ಜೀವನದು, ಆದರೆ ಭಗವಂತನ ಅಧೀನದಲ್ಲಿದೆ. ಪ್ರವೃತ್ತಿ ಎಂಬುದು ಜೀವನದು, ಭಗವಂತನ ಅಧೀನದಲ್ಲಿದೆ. ಪ್ರಮಿತಿ ಜೀವನದು, ಆದರೆ ಭಗವಂತನ ಅಧೀನದಲ್ಲಿದೆ. ಸತ್ತಾತ್ರಯ ನಾಪೇಕ್ಷತ್ವಂ ಪರಮೇಶ್ವರ ಗುಣ, ಸತ್ತಾತ್ರಯ ಅಪೇಕ್ಷತ್ವಂ ಜೀವರ ಲಕ್ಷಣ ಅಂತ ತಿಳಿದಬೇಕು. ಯಾರು ಈಶ್ವರನು, ಅವನ ಸ್ವರೂಪ, ಅವನ ಪ್ರವೃತ್ತಿ, ಅವನ ಪ್ರಮಿತಿ ಅವನ ಅಧೀನದಲ್ಲೇ ಇರುತ್ತದೆ. ಯಾರು ಅಸ್ವತಂತ್ರರೋ ಅಂದರೆ ಯಾರು ಜೀವರು, ಅವರ ಸ್ವರೂಪ ಸತ್ತವಾಗಲಿ, ಪ್ರವೃತ್ತಿ ಸತ್ತವಾಗಲಿ, ಪ್ರಮಿತಿ ಸತ್ತವಾಗಲಿ ಭಗವದ್ ಅಧೀನದಲ್ಲಿರುತ್ತದೆ ಎಂದು ತಿಳಿಯಬೇಕು. ಇದು ಮೂಲಭೂತವಾದದ್ದು. ಈ ಪ್ರವೃತ್ತಿ ಪ್ರಮಿತಿ ಮತ್ತು ಪ್ರವೃತ್ತಿ ಸ್ವರೂಪ ಸತ್ತವನ್ನು ಅಜೀವರ ನೀಚೋಚ್ಚ ಭಾವಂ ಗತಃ, ತಾರತಮ್ಯುಕ್ತವಾಗಿರತಕ್ಕಂಥ ನೀಚ, ಮಧ್ಯಮ, ಅಧಮ ಎಂಬ ಅನಾದಿ ಸಿದ್ಧವಾದ ಯೋಗ್ಯತೆಯುಳ್ಳ ಜೀವರನ್ನು ಅವರವರನ್ನು ತಿಳಿದುಕೊಳ್ಳೋಕ್ಕೋಸ್ಕರವಾಗಿ ಜೀವರಿಗೆ ವಿಶೇಷವಾದ ಒಂದು ಸವಲತ್ತು ಇದೆ. ಅದೇ ಜೀವನಿಗೆ ಕರ್ತೃತ್ವ ಎಂಬುದು. ಕರ್ತೃತ್ವ ಎಂದ ಕೂಡಲೇ ಅದು ಸ್ವತಂತ್ರ ಲಕ್ಷಣ ಎಂದು ಹೇಳಬೇಕಾಗಿಲ್ಲ. ಕರ್ತೃತ್ವ ಎಂಬುದು ಜಡದಲ್ಲೂ ನಾವು ಕರ್ತೃತ್ವವನ್ನು ಕಾಣುತ್ತೇವೆ. ಅದು ಅಧೀನ ಕರ್ತೃತ್ವ. ನಾವು ಕೋಲು ಹಿಡಿದುಕೊಂಡು ನಡೆಯುತ್ತೇವೆ, ಕೋಲು ನಮ್ಮನ್ನು ನಡೆಸುವುದಿಲ್ಲ. ಕೋಲಿನ ಸಹಾಯದಿಂದ ನಾವು ನಡೆಯುತ್ತೇವೆ. ಇದು ಉದಾಹರಣೆಗೆ. ಭಗವಂತನಿಗೆ ಜೀವನ ಸಹಾಯದ ಅವಶ್ಯಕತೆ ಇಲ್ಲ. ಆದರೆ ಈ ಕೋಲನ್ನು ಹಿಡಿದುಕೊಂಡು ಒಬ್ಬ ವೃದ್ಧ ವ್ಯಕ್ತಿ ನಡೆಯುವುದು
ಆ ಕೋಲು ಆಶ್ರಯವಾಗಿದೆ. ಆಶ್ರಯವಾಗಿ ಬಳಸಿಕೊಂಡಿದ್ದಾನೆ ಆ ಜೀವ ಎಂದು ತಿಳಿಯಬೇಕು. ಇಲ್ಲಿ ಆ ಕೋಲಿನ ಪ್ರತಿಷ್ಠೆ ಏನಿದೆ, ಅದು ಆಯಾ ಜೀವನ ಅಧೀನದಲ್ಲಿದೆ ಅಷ್ಟೇ. ಅದರ ಬಳಕೆಯಿಂದ ಇವನು ಮುನ್ನಡೆದನಲ್ಲ, ಅದರಿಂದ ಕೋಲು ಆ ಜೀವರಿಗಿನ್ನ ಹೆಚ್ಚಾಗಿದೆ ಎಂದರೆ ಎಂದು ಹೆಚ್ಚಾಗುವುದಿಲ್ಲ. ಅದನ್ನು ಬಳಸಿಕೊಳ್ಳುವ ಯೋಗ್ಯತೆ ಜಡದಲ್ಲಿದೆ ಅಷ್ಟೇ. ಹಾಗೆ ಜೀವನದಲ್ಲಿರ್ತಕ್ಕಂಥ ಕರ್ತೃತ್ವ ಭಗವಂತನನ್ನು ತಿಳಿಯಲು ಉಪಯೋಗವಾಗುತ್ತದೆ. ಈ ಕರ್ತೃತ್ವ ಭಗವಂತನನ್ನು ತಿಳಿಯಲು ಉಪಯೋಗ ಮಾಡಿಕೊಳ್ಳದಿದ್ದರೆ ಆ ಜೀವ ಜಡದಂತೆ ತನ್ನ ಸ್ವರೂಪದ ಆವಿರ್ಭೂತವಾದ ಸುಖವನ್ನು ಹೊಂದುವುದಿಲ್ಲ, ಮತ್ತೆ ದುಃಖದಲ್ಲಿ ಸಂಸಾರದಲ್ಲಿ ಮುಳುಗಿರುತ್ತಾನೆ. ಇದನ್ನು ತಿಳಿಯಕ್ಕೋಸ್ಕರವಾಗಿ ಜೀವೋಪಿ ಕರ್ತ ಶಾಸ್ತ್ರಾರ್ಥವತ್ವಾತ್ ಎಂಬುದಾಗಿ ಶ್ರೀ ವೇದವ್ಯಾಸದೇವರು ಬ್ರಹ್ಮಸೂತ್ರದಲ್ಲಿ ಒಂದು ಯುಕ್ತಿಯನ್ನು ತೋರಿಸಿದ್ದಾರೆ. ಅದುಃಖಾಮಿತ ಸರ್ವೇ ಜೀವ ಏವತು ದುಃಖಿನಃ ತೇಷಾಂ ದುಃಖ ಪ್ರಹರಣಾರ್ಥಂ ಶ್ರುತಿರೇಷಾ ಪ್ರವರ್ತತೆ. ಜಡಕ್ಕೆ ದುಃಖವಿಲ್ಲ, ಭಗವಂತನಿಗೆ ದುಃಖವಿಲ್ಲ. ದುಃಖವಿರುವುದು, ಅಜ್ಞಾನವಿರುವುದು ಕೇವಲ ಜೀವರಿಗೆ. ಆ ದುಃಖ ನಿವಾರಣೆಗೆ, ಅಜ್ಞಾನ ನಿವೃತ್ತಿಗೆ ಶಾಸ್ತ್ರ ಹೊರಟಿದೆ. ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡಾಗ ಜೀವ ಸುಖಿಯಾಗುತ್ತಾನೆ, ಅಜ್ಞಾನವನ್ನು ಕಳೆದುಕೊಳ್ಳುತ್ತಾನೆ ಎಂಬುದು ತಾತ್ಪರ್ಯ. ಅದಕ್ಕೋಸ್ಕರವಾಗಿ ಜೀವೋಪಿ ಕರ್ತ ಶಾಸ್ತ್ರಾರ್ಥವತ್ವಾತ್ ಎಂಬುದನ್ನಾಗಿ ಶ್ರೀ ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ. ಈ ಕರ್ತೃತ್ವದ ಬಳಕೆಯನ್ನು ನಾವು ಚಿಂತಿಸುತ್ತಿದ್ದೆವು. ಜೀವರಲ್ಲಿ ಕರ್ತೃತ್ವವಿದೆ. ಹಾಗಾದರೆ ಕರ್ತೃತ್ವದ ಬಳಕೆ ಪ್ರಸ್ತುತ ನಾವು ಏನು ಮಾಡಿಕೊಳ್ಳುತ್ತಿದ್ದೇವೆ? ಯಾರು ಶಾಸ್ತ್ರ ಓದಿಲ್ಲವೋ ಅವರು ಯಾವ ರೀತಿಯಲ್ಲಿ ಸಂಸಾರ ವಹಿಸಲಿದ್ದಾರೆ, ಯಾರು ಶಾಸ್ತ್ರ ಓದಿರುತ್ತಾರೋ ಅವರು ಸಂಸಾರ ವಹಿಸಲಿ ಹೇಗಿರುತ್ತಾರೆ ಎಂಬುದನ್ನು ತಿಳಿಸ್ಕೋಸ್ಕರವಾಗಿ ಭಗವದ್ಗೀತೆಯ 2ನೇ ಶ್ಲೋಕದ 54ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಅರ್ಜುನ ಉದ್ದೇಶ ಮಾಡಿಕೊಂಡು ಸಕಲ ಜೀವರಿಗೂ ಬೋಧಿಸುತ್ತಿದ್ದಾನೆ. ಜಿಜ್ಞಾಸವಃ ಧರ್ಮ ವಿಷಯೇ ಪುನಃ ಪುನಃ ಪೃಚ್ಛಂತಿ ಜಾನಂತಿ ಪೂರ್ವರಾಜಾನೋ ದೇವಸ್ಯಾಸ್ಯವ ಚ ತಥಾಪಿ ಧರ್ಮಾನ್ ಪೃಚ್ಛಂತಿ ವಾಸ್ಥೆಯೇ ಧರ್ಮವೇತ್ತಯೇ ನತೆ ಗುಹ್ಯಂ ಪ್ರತೀಯಂತೆ ಪುರಾಣೇಶು ಅಲ್ಪಬುದ್ಧೀನಾಂ. ಸಕಲ ಜೀವರು ಸಂಸಾರಾವಸ್ಥೆಯಲ್ಲಿದ್ದಾಗ ದುಃಖಿಗಳಾಗಿರುತ್ತಾರೆ, ಜಿಜ್ಞಾಸೆ ಮಾಡುತ್ತಾರೆ, ಧರ್ಮ ವಿಷಯವನ್ನು ಕೇಳುತ್ತಾರೆ, ಪುನಃ ಪುನಃ ಪ್ರಶ್ನಿಸುತ್ತಾರೆ. ಇಷ್ಟಾದರೂ ಸಹ ನಿಜವಾದ ಧರ್ಮವನ್ನು ತಿಳಿದುಕೊಳ್ಳಲಾರದೆ ಕೇವಲ ಭ್ರಮೆಯಲ್ಲಿ ಜೀವಿಸುತ್ತಾರೆ ಎಂಬುದು ಮೇಲ್ನೋಟದಲ್ಲಿ ನಾವು ಕಾಣಬಹುದಾಗಿದೆ. ಇದು ಅರ್ಜುನ ಪ್ರಶ್ನೆಯ ಅವಸರಿಸಿ ಶ್ರೀಕೃಷ್ಣನು ಶ್ರೀ ವೇದವ್ಯಾಸರು ನೀಡಿದ ಉತ್ತರ ರೂಪವಾಗಿದೆ. ನಾವು ಲೋಕದಲ್ಲಿ ಪ್ರತಿ ಕ್ಷಣದಲ್ಲೂ ಸಹ ಪ್ರಪಂಚದಲ್ಲಿ ಆಗತಕ್ಕಂತಹ ವಿಸ್ಮಯ ಕಾರ್ಯಗಳನ್ನು ನಾವು ಗಮನಿಸುತ್ತಾ ಇರುತ್ತೇವೆ. ಶಾಸ್ತ್ರದಲ್ಲಿ ಒಂದು ಪ್ರಬಲವಾದ ಒಂದು ದೋಷವನ್ನು ತೋರಿಸಿದ್ದಾರೆ. ಶುಕ್ತಿ ರಜತ ಎಂಬುದು ಒಂದು ಉದಾಹರಣೆ ಮಾತ್ರ. ಏನು ಇದರ ಅರ್ಥ? ಮೊದಲು
ಕಾಡಿನಲ್ಲಿ ವಾಸ ಮಾಡುತ್ತಿದ್ದ ಮುನಿಗಳಾಗಲಿ ಯಾರೇ ಮನುಷ್ಯರು ತಮ್ಮ ಮನೆಯನ್ನು ಯಾರು ಕಟ್ಟಿಕೊಳ್ಳುತ್ತಿರಲಿಲ್ಲ, ಗುಡ್ಡಗಳಲ್ಲಿ ವಾಸ ಮಾಡುತ್ತಿದ್ದರು. ಆ ಗುಡ್ಡದಿಂದ ಗುಹೆಯಲ್ಲಿ ವಾಸ ಮಾಡಿಕೊಂಡು ಹೊರಗೆ ಬಂದು ನೋಡಿದಾಗ ಹರಿಯುತ್ತಿರುವ ನದಿಯಲ್ಲಿ ನೀರನ್ನು ಉಪಯೋಗಿಸಿಕೊಂಡು ಪಾನ ಮಾಡುತ್ತಿದ್ದರು. ತಮಗೆ ಬೇಕಾದ ಆಹಾರವನ್ನು ತಯಾರಿಸಿಕೊಳ್ಳುತ್ತಿದ್ದರು. ಹೀಗೆ ಮುಂದೆ ಬರೆದಾಗ ಆ ನದಿಯಲ್ಲಿ ಸ್ನಾನ ಮಾಡುವುದು, ಭಗವಂತನಿಗೆ ಪ್ರಾರ್ಥನೆ ಮಾಡುವುದು, ಹೀಗೆ ತಮ್ಮ ತಪಸ್ಸನ್ನು ಆಚರಿಸುವುದು ಮುಂದುವರಿಯಿತು. ಈಗ ನಾವು ಪ್ರಾಣಿಗಳಲ್ಲೂ ಸಹ ನಾವು ನೋಡಬಹುದು. ಅದು ಪರ್ವತ ಗುಹೆಗಳಲ್ಲಿ ಹುಲಿ, ಸಿಂಹ ಇವು ಇರುತ್ತದೆ. ಅದಕ್ಕೆ ಹಸಿವಾದಾಗ ಹೊರಗೆ ಬಂದು ಬೇಟೆಯನ್ನಾಡಿ ದಣಿವನ್ನು ಆರಿಸಲು ಅಲ್ಲಿಗೆ ಹರಿಯುತ್ತಿರುವ ನೀರನ್ನು ಕುಡಿಯುತ್ತದೆ. ಮತ್ತು ಪರ್ವತದ ಬೆಟ್ಟದ ಮೇಲೆ ನಿಂತು ನೋಡುತ್ತದೆ ಮತ್ತು ಗುಹೆಯಲ್ಲಿ ಹೋಗಿ ಮಲಗುತ್ತದೆ. ಇದು ಇಂದು ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳ ಸಾಧಾರಣವಾದ ದಿನಚರಿಯಾಗಿರುತ್ತದೆ. ಇದನ್ನು ಮನುಷ್ಯರಲ್ಲಿ ನಾವು ಹೋಲಿಸಿಕೊಂಡಾಗ ಶಾಸ್ತ್ರದಲ್ಲಿ ಶುಕ್ತಿ ರಜತ ಎಂಬ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಮನುಷ್ಯರು ನದಿಯ ತೀರಕ್ಕೆ ಹೋದಾಗ ಪ್ರಾಣಿಗಳಂತೆ ಕೇವಲ ಅವರ ಅಶನ ವಸನ ಅಂದರೆ ಅವರಿಗೆ ಬೇಡಿಕೆಯಾದ ನೀರು, ಆಹಾರ ಇಷ್ಟನ್ನು ಮಾತ್ರ ನೋಡದೆ ಅಲ್ಲಿ ನದಿಯ ಪಕ್ಕದಲ್ಲಿ ಬಿದ್ದಿರುವ ಶಂಖದ ತುಂಡುಗಳನ್ನು ನೋಡುತ್ತಾನೆ. ಅದನ್ನು ಕಪ್ಪೆ ಚಿಪ್ಪು ಎಂದು ಹೆಸರು. ಆ ಕಪ್ಪೆ ಚಿಪ್ಪು ಎಂಬುದು ಸೂರ್ಯನ ಪ್ರಕಾಶದಲ್ಲಿ ಬೆಳ್ಳಿಯಂತೆ ಹೊಳೆಯುತ್ತಾ ಇರುತ್ತದೆ. ಆ ಮರಳಿನಲ್ಲಿ ಹೂತ ಕಪ್ಪೆ ಚಿಪ್ಪು ಆ ವ್ಯಕ್ತಿ ನೋಡಿದ ಕೂಡಲೇ ತನ್ನ ಕೈಯಿಂದ ಅದನ್ನು ಕೆರೆದು, ಇದು ಬೆಳ್ಳಿ ಇರಬೇಕು ಎಂಬುದನ್ನು ದೂರದಿಂದ ಭ್ರಮಿಸುತ್ತಾರೆ. ಹತ್ತಿರ ಹೋಗಿ ನೋಡಿದಾಗ ಕಪ್ಪೆ ಚಿಪ್ಪು ಎಂಬುದಾಗಿ ತಿಳಿಯುತ್ತದೆ. ಆದರೂ ಅದನ್ನು ಸಂಗ್ರಹಿಸುತ್ತಾನೆ. ಮಾರನೇ ದಿನ ನೋಡಿದಾಗ ಅದೇ ಕಪ್ಪೆ ಚಿಪ್ಪನ್ನು, ಅದೇ ತರಹ ಕಪ್ಪೆ ಚಿಪ್ಪನ್ನು ನೋಡಿದಾಗ ಮತ್ತೆ ಭ್ರಾಂತಿಗೆ ಒಳಗಾಗುತ್ತಾನೆ. ಇದು ಬೆಳ್ಳಿ ಇರಬೇಕು ಎಂದು ಮತ್ತೆ ಅದನ್ನು ಕಾಲಿನಿಂದ ತೆಗೆಯುತ್ತಾನೆ, ಸಂಗ್ರಹಿಸುತ್ತಾನೆ. ಹೀಗೆ ಅವನು 100 ವರ್ಷ ಬದುಕಿದರೂ 100ನೇ ವರ್ಷದ ಕೊನೆಯ ದಿನವೂ ಸಹ ಆ ಭ್ರಾಂತಿಯಲ್ಲೇ ಇರುತ್ತಾನೆ. ದೂರದಲ್ಲಿ ನೋಡಿದಾಗ ರಜತ ಅಂತ ತಿಳಿಯುತ್ತಾನೆ, ಹತ್ತಿರ ಹೋದಾಗ ಶುಕ್ತಿ ಅಂತ ತಿಳಿಯುತ್ತದೆ. ಮಾರನೇ ದಿನ ಆ ರಜತತ್ವವಾಗಿ ಹೊಳೆಯುವುದನ್ನು ಕಂಡಾಗ ಅದು ಶುಕ್ತಿಗೆ ಜ್ಞಾನ ಬರುವುದೇ ಇಲ್ಲ. ಹತ್ತಿರ ಹೋಗಿ ಪರೀಕ್ಷೆ ಮಾಡಿದಾಗಲೇ ಅದು ಶುಕ್ತಿಯನ್ನು ಗೋಚರಿಸುವುದು. ಅಲ್ಲಿಯ ತನಕ ಅವನು ಭ್ರಮೆಯಲ್ಲೇ ಅದನ್ನು ಹೋಗಿ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾನೆ. ಇದೇ ಶುಕ್ತಿ ರಜತ ಎಂಬತಕ್ಕಂಥ ಪ್ರಖ್ಯಾತವಾದ ಉದಾಹರಣೆ ಶಾಸ್ತ್ರದಲ್ಲಿ 100 ಕಡೆ ಹೇಳಿದ್ದಾರೆ. ಯಾತಕ್ಕೋಸ್ಕರವಾಗಿ ಹೇಳಿದ್ದಾರೆ ಅಂದರೆ, ಈಗಿನ ಮುಂದಿನ ಯಾವ ಜನ್ಮದಲ್ಲಾದರೂ ಸಹ ಮನುಷ್ಯನ ಯೋಗ್ಯತೆ ಶುಕ್ತಿ ರಜತದಂತೆ ಭ್ರಮೆಯಲ್ಲಿ ಇರತಕ್ಕಂಥದ್ದೇ ಸಂಸಾರ. ಯಾವುದು ಅದಲ್ಲವೋ ಅದನ್ನು ಅನ್ಯಥಾಕಾರವಾಗಿ ತಿಳಿದುಕೊಂಡೇ ಬದುಕುತ್ತಾನೆ. ಇದರ ವಿಶೇಷಾಕಾರವಾಗಿ ಪರೀಕ್ಷಿಸುತ್ತಾರೆ. ಮತ್ತೆ ಮತ್ತೆ ಅದೇ ಹಳ್ಳಕ್ಕೆ ಬೀಳುತ್ತಾನೆ. ಶುಕ್ತಿಯನ್ನೇ ಕಾಣುತ್ತಾನೆ, ರಜತ ಎಂದು ತಿಳಿಯುತ್ತಾನೆ. ಕಾಣುವುದು ಒಂದು, ತಿಳಿಯುವುದು ಬೇರೆ. ಹೀಗೆ ತನ್ನ ಇಂದ್ರಿಯಗಳಿಗೆ ತಾನೇ ಮೋಸ ಮಾಡಿಕೊಳ್ಳುತ್ತಾನೆ. ಇದಕ್ಕೆ ಕಾರಣ ತನ್ನ ಇಂದ್ರಿಯಗಳಲ್ಲಿ ನಿಗ್ರಹವೇ ಇಲ್ಲ. ಆ ಇಂದ್ರಿಯಗಳು ಬುದ್ಧಿಗೆ ಹೋಗಿ ಕೆಲಸವನ್ನು ಮಾಡಬೇಕು. ನಾನು ನಿನ್ನೆ ನೋಡಿದ ಶಂಖದಲ್ಲಿ ಈ ಹೊಳೆಯುವಿಕೆ ನೋಡಿದೆ, ರಜತೆಯಿಂದ ಮೋಸ ಹೋಗಿದೆ. ಆದ್ದರಿಂದ ಇಂದು ಅದರಂತೆ ಹೊಳೆಯುತ್ತಿರುವುದರಿಂದ ಮೋಸ ಹೋಗಬಾರದು ಎಂಬ ಪ್ರಶ್ನೆಯನ್ನು ಹಾಕಿಕೊಳ್ಳುವುದಿಲ್ಲ, ವಿಮರ್ಶೆ ಮಾಡಿಕೊಳ್ಳುವುದಿಲ್ಲ. ಮತ್ತೆ ಮತ್ತೆ ಭ್ರಮೆಗೆ ಒಳಗಾಗುತ್ತಾನೆ. ಇದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಪ್ರಕಾರ
ಪ್ರತಿ ಜೀವರ ಪ್ರತಿ ಹೆಜ್ಜೆಯ ಪ್ರತಿ ನಿಮಿಷದಲ್ಲಿ ನಾವು ಕಾಣಬಹುದಾಗಿದೆ. ನಾವು ಜೀವರುಗಳು ಪರಸ್ಪರ ಸಂಬಂಧವನ್ನು ಹಚ್ಚಿಕೊಂಡಿರ್ತೇವೆ. ಇವರು ನಮ್ಮ ತಂದೆ, ಇವರು ನಮ್ಮ ತಾಯಿ, ಇವರು ನಮ್ಮ ಅಣ್ಣ, ಇವರು ನಮ್ಮ ತಮ್ಮ, ಇವರು ನಮ್ಮ ಅಕ್ಕ, ಇವರು ತಮ್ಮ ತಂಗಿ ಎಂದು ಸಹೋದರ ಸಹೋದರಿಯರು ಒಂದೇ ಹೊಟ್ಟೆಯನ್ನು ಹುಟ್ಟಿದವರೆಂದು ಈ ಸಂಬಂಧವನ್ನು ಹಚ್ಚಿಕೊಂಡಿರುತ್ತೇವೆ. ಈ ಹಚ್ಚಿಕೊಂಡಿದ್ದ ಸಂಬಂಧ ನಿತ್ಯವಾಗಿ ಉಳಿಯುತ್ತೇವೆ, ಭ್ರಮೆಯಲ್ಲಿ ಇರುತ್ತೇವೆ. ಆದರೆ ಯಾರಿಗೂ ಜೀವನಿಗೆ ಯಾರಿಗೂ ಅಣ್ಣ ಇಲ್ಲ, ತಮ್ಮವಿಲ್ಲ, ಅಕ್ಕ ಇಲ್ಲ, ಅಮ್ಮ ಇಲ್ಲ, ಅಪ್ಪ ಇಲ್ಲ. ಏಕೆಂದರೆ ಎಲ್ಲ ಜೀವು ಅನಾದಿ ನಿತ್ಯವಾದ್ದರಿಂದ ಅದು ಹುಟ್ಟುವ ಪ್ರಸಂಗವೇ ಇಲ್ಲ, ಸಾಯುವ ಪ್ರಸಂಗವೇ ಇಲ್ಲ. ಆದ್ದರಿಂದ ತಂದೆ ತಾಯಿಗಳ ಅವಶ್ಯಕತೆ ಯಾವ ಜೀವನಿಗೂ ಇಲ್ಲ. ನಾವು ಸಂಸಾರ ದಶೆಯಲ್ಲಿ ನೂರಾರು, ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ತಂದೆ ತಾಯಿಯನ್ನು ನೋಡಿಕೊಳ್ಳುತ್ತೇವೆ. ಇವರೇ ನಮ್ಮ ಜನ್ಮದಾತರು ಎಂದು ತಿಳಿಯುತ್ತೇವೆ. ನಮಗೆ ಜನ್ಮವಿದೆ ಎಂದು ತಿಳಿದುಕೊಳ್ಳುತ್ತೇವೆ. ಆದರೆ ಅನಾದಿ ನಿತ್ಯವಾದ ಜೀವ ಭಗವಂತನ ಒಂದು ಅನುಗ್ರಹದಿಂದ ಎಲ್ಲವೂ ಅನಾದಿಯಾಗಿದೆ. ದ್ರವ್ಯಂ ಕರ್ಮಶ ಕಾಲಸ್ಯ ಸ್ವಭಾವೋ ಜೀವ ಏವ ಚ ಯದನುಗ್ರಹ ಸಂತಿ ನ ಸಂತಿ ಯದುಪೇಕ್ಷೆಯ ಎಂಬುದು ಶ್ರುತಿವಾಕ್ಯವಿದೆ. ಭಗವಂತನ ಅನುಗ್ರಹದಿಂದ ಇದೆಲ್ಲವೂ ಪದಾರ್ಥ ನಿತ್ಯವಾಗಿ ಇದೆ. ಆದರೂ ಅನಿತ್ಯತ್ವವನ್ನು ಪ್ರತಿನಿತ್ಯವೂ ಸಹ ಅನಿತ್ಯದಲ್ಲೇ ನಾವು ಮಗ್ನರಾಗಿರುತ್ತೇವೆ. ಅನಿತ್ಯದ ವ್ಯಾಪಾರವನ್ನೇ ನಾವು ಮಾಡುತ್ತೇವೆ. ಜಿಜ್ಞಾಸೆ ಮಾಡಿದರೂ ಸಹ ಪುನಃ ಪುನಃ ಬಿಡುತ್ತೇವೆ. ಆ ಸಂಶಯ ನಿವಾರಣೆ ಮಾಡಿಕೊಳ್ಳುವುದೇ ಇಲ್ಲ. ಇದರಂತೆ ನಾವು ಒಂದು ಮನೆಯನ್ನು ಕಟ್ಟಿಕೊಳ್ಳುತ್ತೇವೆ, ನಾವು ನೂರಾರು ವರ್ಷ ಬದುಕುತ್ತೇವೆ ಎಂದು. ಆದರೆ ಮನೆ ಕಟ್ಟಿದ ಸಮಯದಲ್ಲೇ ಸಾಯುತ್ತಾರೆ, ಕಟ್ಟಿದ 2 ದಿನದಲ್ಲೇ ಸಾಯುತ್ತಾರೆ, ಕಟ್ಟಿದ 10 ವರ್ಷದಲ್ಲೇ ಸಾಯುತ್ತಾರೆ, ಮನೆಯನ್ನು ಬಿಟ್ಟು ಹೋಗುತ್ತಾರೆ. ಇದು ಒಂದು ಭ್ರಾಂತಿ. ನಾವು ಕಟ್ಟಿದ ಮನೆ ನಾವು ಇರುವುದಕ್ಕೋಸ್ಕರವಾಗಿ ಅಂತ ತಿಳ್ಕೊಳ್ಳುತ್ತೇವೆ. ಆದರೆ ಮನೆಯನ್ನು ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದಾರೆ. ಇಲ್ಲೂ ಸಹ ಆ ಸಂಬಂಧ ಕಲ್ಪಿಸಿಕೊಟ್ಟಿದ್ದು ಭ್ರಾಂತಿ ಕಲ್ಪಿತವಾಗುತ್ತದೆ. ಪ್ರತಿನಿತ್ಯವೂ ನಮಗೆ ಹಸಿವಾಗುತ್ತದೆ, ಪ್ರತಿದಿನವೂ ನಮಗೆ ಬಾಯಾರಿಕೆ ಆಗುತ್ತದೆ. ಬಾಯಾರಿಕೆಯನ್ನು ತಣಿಸಿಕೊಳ್ಳಲು ನೀರನ್ನು ಸೇವಿಸುತ್ತೇವೆ, ಹಸಿವನ್ನು ನೀಗಿಸಿಕೊಳ್ಳಲು ಅನ್ನವನ್ನು ತಿನ್ನುತ್ತೇವೆ. ಆದರೂ ಪ್ರತಿದಿನವೂ ನಮಗೆ ಬಾಯಾರಿಕೆಯಾಗಲಿ ಹಸಿವಾಗಲಿ ನೀಗುವುದೇ ಇಲ್ಲ. ತಾತ್ಕಾಲಿಕವಾಗಿ ನೀಗುವುದೇ ಹೊರತು ಶಾಶ್ವತವಾಗಿ ನೀಗುವುದೇ ಇಲ್ಲ. ಆದರೂ ಯಾವ ಜೀವರಿಗೂ ತಾತ್ಕಾಲಿಕವಾದ ನಿರ್ಧಾರದಲ್ಲೇ ನಾವು ಕುಳಿತಿದ್ದೇವೆ ಹೊರತು ಶಾಶ್ವತವಾದ ಪರಿಹಾರವನ್ನು ಹೇಳಿರತಕ್ಕಂಥ ಶಾಸ್ತ್ರದ ಕಡೆ ನಮ್ಮ ಗಮನ ಹೋಗುವುದಿಲ್ಲ. ಕೇವಲ ನಿತ್ಯವಾದ ಅಲ್ಪವಾದ ಇಂದ್ರಿಯಗಳ ಸುಖಕ್ಕೆ ನಾವು ಮನಸೋತು ಅನ್ಯತಾ ವ್ಯಾಪಾರಗಳಲ್ಲಿ ನಾವು ತೊಡಗಿಕೊಳ್ಳುತ್ತೇವೆ. ನಾವು ಯಾವುದು ಅಹಿತವೋ ಅದು ಹಿತವೆಂದು ಭ್ರಮಿಸುತ್ತೇವೆ, ಯಾವುದು ಹಿತವೋ ಅದು ಅಹಿತವೆಂದು ಬಯಸುತ್ತೇವೆ. ಇದನ್ನು ಅಭಿಮಾನ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಸ್ಪಷ್ಟಪಡಿಸಿದ್ದಾನೆ. ಎಲ್ಲಿ ಹೇಯತಾ ಬುದ್ಧಿ ಇರಬೇಕೋ ಅಲ್ಲಿ ಪ್ರೀತಿ ವಿಶ್ವಾಸ ಅಹೇಯತವನ್ನು ತೋರಿಸುತ್ತೇವೆ. ಎಲ್ಲಿ ಅಹೇಯತ ಇರಬೇಕೋ ಅಲ್ಲಿ ಹೇಯತವನ್ನು ತೋರಿಸುತ್ತೇವೆ. ಉದಾಹರಣೆಗೆ, ನಮಗೆ ಇಷ್ಟವಾದ ಪದಾರ್ಥದಲ್ಲಿ ನಾವು ತಿನ್ನುತ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ, ಸಂಪರ್ಕಿಸುತ್ತಾ ಇದ್ದೇವೆ. ಆದರೆ ಅದೇ ನಮಗೆ ಅನಿಷ್ಟ
ಆಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳೋದಿಲ್ಲ. ಇದು ಸಂಕೋಲೆಯಲ್ಲಿ, ಸಂಸಾರದ ಸಂಕೋಲೆಯಲ್ಲಿ ಸಕಲ ಜೀವರು ಬಿದ್ದಿದ್ದಾರೆ. ಹೀಗೆ ಇಡೀ ಸಂಸಾರದಲ್ಲಿ ಕಾಣತಕ್ಕಂಥ ವ್ಯಕ್ತಿಗಳೇ ಶುಕ್ತಿಗಳು, ಆದರೆ ರಜತ ಎಂದು ಭ್ರಮಿಸಿದ್ದೇವೆ. ಇದನ್ನು ಪ್ರತಿ ಕ್ಷಣದಲ್ಲಿಯೂ ಸಹ ನಾವು ಭ್ರಮಿಸಿ ಭ್ರಮಾಲೋಕದಲ್ಲೇ ಸಕಲ ಜೀವರು ಸಂಸಾರವು ಸಿಲುಕಿದ್ದಾರೆ. ಈ ಭ್ರಮೆಯಿಂದ ಹೊರಗೆ ಬರಲು ಕೇವಲ ಒಂದೇ ದ್ವಾರವಿರುವುದು, ಒಂದೇ ಮಾರ್ಗವಿರುವುದು. ಅದೇ ಶಾಸ್ತ್ರ ದರ್ಶನ, ಶಾಸ್ತ್ರ ಶ್ರವಣ, ಶಾಸ್ತ್ರ ಅನುಸಂಧಾನ, ಶಾಸ್ತ್ರ ವಿಮರ್ಶೆ. ಶಾಸ್ತ್ರವನ್ನು ಓದಿದ ದುರ್ಯೋಧನಾದಿಗಳು ಧರ್ಮದ ಬುದ್ಧಿ ತಿಳಿದರೂ ಧರ್ಮದಲ್ಲಿ ಪ್ರಜ್ಞೆ ಹುಟ್ಟಲಾರದೆ ಅಧರ್ಮದಲ್ಲೇ ಪ್ರವೃತ್ತರಾದರು, ಅಧರ್ಮದಲ್ಲೇ ನಿರತರಾದರು, ಅಧರ್ಮದಲ್ಲೇ ಸತ್ತರು. ಧರ್ಮ ತಿಳಿದರೂ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಅದು ಆಯಾ ಜೀವರ ಯೋಗ್ಯತಾ. ಅಂದರೆ ಶಾಸ್ತ್ರವನ್ನು ಅರಿತರೂ ಶಾಸ್ತ್ರದಲ್ಲಿ ಹೇಳಿದ ಧರ್ಮವನ್ನು ಅನುಸಂಧಾನ ಮಾಡುವುದಕ್ಕೆ ಆಯಾ ಜೀವರ ಯೋಗ್ಯತಾ ಪ್ರತಿಬಂಧಕವಾಗುತ್ತದೆ. ಆದ್ದರಿಂದ ಜೀವರ ಕರ್ತೃತ್ವದಿಂದ ಮೂಲಭೂತವಾಗಿ ತಿಳಿಯಬೇಕಾದ್ದು ಏನು? ಜಿಜ್ಞಾಸ್ಯ. ಆ ಜಿಜ್ಞಾಸೆಯನ್ನು ಮಾಡದೇ ಹೋದ ಯಾವ ಮನುಷ್ಯನಿಗೆ ಕೇವಲ ಭ್ರಮೆಯಲ್ಲಿ, ಭ್ರಾಂತಿಯಲ್ಲೇ ಅವನು ನೂರಾರು ಜನ್ಮವನ್ನು ಕಳೆಯುತ್ತಾನೆ. ಶ್ರುತಿ ವಿಪ್ರತಿಪನ್ನಾ ತೇಹೇ ಯದಾ ಸ್ಯಾಸ್ಯತಿ ನಿಶ್ಚಲ ಅಚಲ ಬುದ್ಧಿ ತದಾ ಯೋಗಮವಾಪ್ಸ್ಯತಿ. ಜೀವನ ಕರ್ತೃತ್ವದಿಂದ ಯಾವಾಗ ನಿನ್ನ ಬುದ್ಧಿ ತತ್ವದಲ್ಲಿ ದಾರಿಢ್ಯವನ್ನು ಹೊಂದಿ ನಿಶ್ಚಲವಾಗಿರುತ್ತದೋ ಆಗ ನೀನು ಜ್ಞಾನಕ್ಕೆ ಅರ್ಹತೆ ಹೊಂದುವಿ. ಜ್ಞಾನದಿಂದ ಬ್ರಹ್ಮದರ್ಶನವಾಗುತ್ತದೆ ಎಂಬುದು 53ನೇ ಶ್ಲೋಕದಲ್ಲಿ ಭಗವಂತನ ಉಪದೇಶ. ಕೃಷ್ಣನು ವೇದವ್ಯಾಸರು ರಚಿಸಿದ, ಕೃಷ್ಣನು ಬೋಧಿಸಿದ ಅರ್ಜುನನ ಪ್ರಶ್ನೆಗೆ ಮಾಡಿ ಎಲ್ಲರಿಗೂ ಉತ್ತರವನ್ನು ಕೊಡುತ್ತಿದ್ದಾನೆ. ಸಕಲ ಜೀವರು ಶುಕ್ತಿ ರಜತ ಎಂಬ ಈ ಭ್ರಮೆಯಿಂದ ಹೊರಗೆ ಬರಲು ಏನು ಮಾಡಬೇಕು? ಶಾಸ್ತ್ರ ಶ್ರವಣ ಮಾಡಬೇಕು. ಶಾಸ್ತ್ರದ ಅವಶ್ಯಕತೆಯನ್ನು ತಿಳಿದುಕೊಳ್ಳಬೇಕು. ಇದಕ್ಕೋಸ್ಕರವಾಗಿ ಜೀವರ ಕರ್ತೃತ್ವ ಇರುವುದು. ನಮ್ಮ ಬುದ್ಧಿ ತತ್ವದಲ್ಲಿ ಈ ತತ್ವ ದಾರಿಢ್ಯವನ್ನು ಹೊಂದಬೇಕು. ದಾರಿಢ್ಯ ಇದ್ದಾಗ ಮಾತ್ರ ಭಗವದ್ಜ್ಞಾನ ಮಾಡಲು ಅರ್ಹನಾಗುತ್ತಾನೆ. ಭಗವದ್ಜ್ಞಾನ ಮಾಡಿದ ನಂತರ ಬ್ರಹ್ಮದರ್ಶನವಾಗುವುದು. ಬ್ರಹ್ಮದರ್ಶನ ಬಂದರೆ ಆತ್ಮ ಸಾಕ್ಷಾತ್ಕಾರ. ಅದು ಯಥಾರ್ಥ ಜ್ಞಾನ, ಅಪರೋಕ್ಷ ಜ್ಞಾನ. ಅದರಿಂದ ಸ್ವರೂಪ ಯೋಗ್ಯ ಮೋಕ್ಷ ಅಂದರೆ ಮುಕ್ತಿ ದೊರಕುವುದು. ಇದೇ ಅಂತಿಮವಾದದ್ದು. ಅದನ್ನು ಶ್ರೀಮದಾನಂದ ತೀರ್ಥರು ಭಾಷ್ಯ ರೂಪದಲ್ಲಿ ಲೇಖನ ಮಾಡುತ್ತಿದ್ದಾರೆ. ತದೇವ ಸ್ಪಷ್ಟಯತಿ ಶ್ರುತಿ ವಿಪ್ರತಿಪನ್ನ ಇತಿ. ಪೂರ್ವಂ ಶ್ರುತಿಭಃ ವೇದೈಃ ವಿಪ್ರತಿಪನ್ನಾ ವಿರುದ್ಧಾಃ ಸತಿ ಯದಾ ವೇದಾರ್ಥಾನುಕೂಲೇನ ತತ್ವನಿಶ್ಚಯೇನ ವಿಪರೀತಾ ವಾಗ್ಭಿರಪಿ ನಿಶ್ಚಲಾ ಭವತಿ ತತಶ್ಚ ಸಮಾಧೌ ಅಚಲಾ ಬ್ರಹ್ಮ ಪ್ರತ್ಯಕ್ಷ ದರ್ಶನೇನ ಬೇರಿತಾಡನಾದಾವಪಿ ಪರಮಾನಂದಮಗ್ನತ್ವಾತ್ ತದಾ ಯೋಗಂ ಅವಾಪ್ಸಾಸಿ ಉಪಾಯ ಸಿದ್ಧೋ ಭವಸಿ ಇತ್ಯರ್ಥಃ. ಮೊದಲು ವೇದಗಳಿಂದ ವಿರುದ್ಧವಾಗಿದ್ದ ಬುದ್ಧಿಯು ತತ್ವನಿಶ್ಚಯ ಹೊಂದಿ ದುಷ್ಟಶಾಸ್ತ್ರ ವಚನಗಳಿಂದ ಯಾವಾಗ ನಿಶ್ಚಲವಾಗಿರುತ್ತದೋ ತದನಂತರ ಪರಮಾತ್ಮನ ಪ್ರತ್ಯಕ್ಷ ದರ್ಶನದಿಂದ ಪರಮಾನಂದ ಮಗ್ನರಾಗಿರುವುದರಿಂದ ಆಗ ಜ್ಞಾನೋಪಾಯದ ಫಲವನ್ನು ಯೋಗವನ್ನು ಹೊಂದಿವಿ.
ಸಂಸಾರದಲ್ಲಿರತಕ್ಕಂಥ ಸಕಲರೂ ಭ್ರಾಂತಿಯಲ್ಲಿ ಬದುಕುತ್ತಿದ್ದಾರೆ. ತಾವು ಭ್ರಾಂತಿಯಲ್ಲಿದ್ದೇವೆ ಎಂಬತಕ್ಕಂಥ ಮೂಲಭೂತ ಜ್ಞಾನವೇ ಬಹಳಷ್ಟು ಜೀವರಿಗೆ ತಿಳಿಯುವುದಿಲ್ಲ. ಭ್ರಾಂತಿಯಿಂದ ಹೊರಬರಲು ಉಪಕರಣವಾದ ಶಾಸ್ತ್ರವಿದೆ ಎಂಬ ಅರಿವು ಬಹಳಷ್ಟು ಜನರಿಗೆ ತಿಳಿದಿಲ್ಲ. ಶಾಸ್ತ್ರಾಭ್ಯಾಸದಿಂದ ಭ್ರಾಂತಿಯನ್ನು ಕಳೆದುಕೊಳ್ಳಬೇಕು ಎಂಬ ವ್ಯವಸಾಯವನ್ನು ಬಹಳಷ್ಟು ಜನ ಮಾಡುವುದಿಲ್ಲ. ಶಾಸ್ತ್ರಾಭ್ಯಾಸ ಮಾಡಿ ಖಚಿತವಾದ ಅರ್ಥವನ್ನು ಗುರುಗಳ ಸೇವೆಯಿಂದ ಸರಿಯಾದ ಅರ್ಥವನ್ನು ಗಳಿಸಿಕೊಳ್ಳುವುದರಲ್ಲಿ ಬಹಳಷ್ಟು ಜೀವರು ತಮ್ಮ ಅವಕಾಶದಿಂದ ವಂಚಿತರಾಗುತ್ತಾರೆ. ಆದ್ದರಿಂದ ಬಹಳಷ್ಟು ಜೀವರು ಹುಟ್ಟುತ್ತಾರೆ, ಬದುಕುತ್ತಾರೆ ಮತ್ತು ಸಾಯುತ್ತಾರೆ. ಹೀಗೆ ಜೀವನ ಪ್ರವಾಹ ರೂಪವಾಗಿ ನೂರಾರು, ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ಬಾರಿ ಹುಟ್ಟುವುದು, ಬೆಳೆಯುವುದು, ಸಾಯುವುದು ನಡೆದಿದೆ. ಇದನ್ನು ಸಂಸಾರ ಚಕ್ರ ಎಂದು ಹೆಸರು. ಕಲ್ಮಷಃ ವೇದ ಸಿದ್ಧಾಂತಕ್ಕೆ ವಿರುದ್ಧವಾಗಿರುವುದೇ ಬುದ್ಧಿಯಲ್ಲಿರುವ ಕಲ್ಮಷ. ಅಂತಹ ಕಲ್ಮಷ ಕಳೆದುಕೊಳ್ಳಲು ವಿರುದ್ಧ ವಾಕ್ಯಗಳಿಂದಲೂ ಸಂಶಯಗೊಳ್ಳದೆ ವೇದಾರ್ಥಕ್ಕೆ ಅನುಕೂಲವಾಗಿ ದೃಢವಾಗುವುದು. ಈ ಶ್ಲೋಕ ಮನುಷ್ಯ ಬುದ್ಧಿಯ 3 ಅವಸ್ಥೆಯನ್ನು ತಿಳಿಸುತ್ತಿದೆ. ಒಂದು ಅಧಮಾವಸ್ಥೆ, ವೇದ ವಿರುದ್ಧವಾದದ್ದು. ಎರಡನೇದು ಮಧ್ಯಮಾವಸ್ಥೆ, ತತ್ವನಿಶ್ಚಯಾತ್ಮಕ ಪರೋಕ್ಷ ಜ್ಞಾನ. ಮೂರನೆಯದು ಅಸಂಪ್ರಜ್ಞಾ ಸಮಾಧಿ ಅವಸ್ಥೆ. ಸಕಲ ಜೀವರನ್ನು ಉದ್ದೇಶಿಸಿ ಈ ಶ್ಲೋಕ ಶ್ರೀಕೃಷ್ಣ ಅರ್ಜುನಿಗೆ ಉಪದೇಶ ಮಾಡುವ ಮೂಲಕ ಸಕಲ ಜೀವರಿಗೂ ಏನು ತಿಳಿಸಿದ್ದಾರೆಂದರೆ, ಸಕಲ ಜೀವರು 3 ಅವಸ್ಥೆಯಲ್ಲಿದ್ದಾರೆ. ಯಾವುದು 1ನೇ ಅವಸ್ಥೆ ಅಂದರೆ ಅಧಮಾವಸ್ಥೆ, ಅಂದರೆ ಬೇರೆ ವಿರುದ್ಧವಾಗಿ ಹೇಗೆ ನಾವು ಅನುಮಾನದಲ್ಲಿ ತಿಳಿದುಕೊಂಡವೋ ಶುಕ್ತಿ ರಜತ ಎಲ್ಲವೂ ಭ್ರಮೆ, ಅದನ್ನು ನಾವು ಯಥಾರ್ಥ ಅಂತ ತಿಳಿದಿರುವುದು. ಎಲ್ಲವೂ ಈ ಸ್ವಪ್ನದಂತೆ, ಅಂದರೆ ಸ್ವಪ್ನ ಸತ್ಯ ಹೌದು, ಅದು ಬಾಕ್ಯದಲ್ಲಿ ಯಥಾರ್ಥ. ಅದರಂತೆ ಎಲ್ಲವೂ ಇದು ನಮ್ಮದು ಎಂಬತಕ್ಕಂಥ ಭ್ರಾಂತಿಯಲ್ಲಿ ಬದುಕುವುದು. ಯಾವ ಜೀವರು ಇನ್ನೊಬ್ಬ ಜೀವನಕ್ಕೆ ಸಂಬಂಧವೇ ಇಲ್ಲ. ಕೇವಲ ತಾರತಮ್ಯದಿಂದ, ಯೋಗ್ಯತೆಯಿಂದ ಗುರು ಶಿಷ್ಯ ರೂಪದಿಂದ ಆರಾಧಿಸಬೇಕು. ಭಗವಂತನ ಗುಣಗಳನ್ನು ಕೊಂಡಾಡುವುದರಲ್ಲಿ ತಾರತಮ್ಯವಿದೆಯೇ ಹೊರತು ಹಣ ಹಂಚಿಕೊಳ್ಳಲು, ಗುಣ ಹಂಚಿಕೊಳ್ಳಲು, ಜಾತಿ ಹಂಚಿಕೊಳ್ಳಲು ಅಥವಾ ಸಂಪತ್ತು ಹಂಚಿಕೊಳ್ಳಲು ತಾರತಮ್ಯವಿಲ್ಲ. ತಾರತಮ್ಯವಿರುವುದು ಕೇವಲ ತಮ್ಮ ಸ್ವರೂಪ ಯೋಗ್ಯತೆ, ಭಗವತ್ ಪ್ರಸಾದವನ್ನು ಪಡೆಯುವ ಅರ್ಹತೆಯಲ್ಲಿ ಮಾತ್ರ. ಈ ಅವಸ್ಥೆಯನ್ನು ತಿಳಿದುಕೊಳ್ಳದೆ ಬದುಕುವ ಅವಸ್ಥೆ ಅಧಮಾವಸ್ಥೆ. ಇದು ವೇದ ವಿರುದ್ಧವಾದುದು. ವೇದ ಇದೆ, ಶಾಸ್ತ್ರವಿದೆ ಎಂಬ ಪರಿಚಯವೇ ಇಲ್ಲದೆ ಇರತಕ್ಕಂಥ ಗುಡ್ಡುಗಾಡು ಜನಗಳಿಂದ ನಾವು ಏನು ಹೇಳುತ್ತೇವೆ? ಕೇವಲ ತಮ್ಮ ಹೊಟ್ಟೆಯನ್ನು ತುಂಬಿಕೊಳ್ಳುವುದೇ ಪ್ರತಿದಿನವೂ ಅವರ ಜೀವಮಾನ, ಅವರ ಪ್ರತಿದಿನ ದಿನಚರಿಯಿಂದ ಯಾರು ತಿಳ್ಕೊಂಡಿರ್ತಕ್ಕಂಥ ಮನುಷ್ಯರು ಯಾರಿದ್ದಾರೆ, ಅವರೆಲ್ಲರೂ ಒಂದು ಗುಡ್ಡುಗಾಡಿನಲ್ಲಿ ವಾಸ ಮಾಡಿದಂತೆ. ಆ ಗುಡ್ಡಗಾಡಿನಲ್ಲಿ ಇರತಕ್ಕಂಥ ಗುಹೆಯಲ್ಲಿಂದ ಹೊರಗೆ ಅವರು ಬರುವುದೇ ಇಲ್ಲ. ಇದನ್ನು ಕೂಪಮಂಡೂಕ ಅಂತ ಹೆಸರು. ಒಂದು ಬಾವಿಯಲ್ಲಿ ಇರತಕ್ಕಂಥ ಒಂದು ಕಪ್ಪೆ ಅಥವಾ ಮೀನು, ಇಡೀ ಪ್ರಪಂಚವೇ ಆ ಬಾವಿ ಎಂದು ತಿಳಿದುಕೊಂಡಿರುತ್ತೆ. ಹಾಗೆ ಒಂದು ಬೆಟ್ಟದ ತಪ್ಪಲಿನಲ್ಲಿರತಕ್ಕಂಥ ಗುಹೆಯಲ್ಲಿ ವಾಸ ಮಾಡಿಕೊಂಡು ಹೊರಗೆ ಬಂದು ನೀರು ಕುಡಿದು ಅಲ್ಲಿರುವ ಕೆಲವು ಸಸ್ಯಗಳನ್ನು
ಆಹಾರವಾಗಿ ತಿಂದು ಮತ್ತೆ ಮಲಗಿಕೊಂಡು ಮತ್ತೆ ಏಳಿ ಮತ್ತೆ ಮಲಗುತ್ತಗೊಳ್ಳುವ ಗುಡ್ಡಗಾಡು ಜನರ ಜೀವನ ಇಂದಿನ ನಾಗರಿಕರ ಜೀವನವೆನಿಸಿದೆ. ಅಂದಿನ ಗುಡ್ಡಗಾಡೇ ಇಂದಿನ ದೊಡ್ಡ ದೊಡ್ಡ ಮಂದಿರ ಅಪಾರ್ಟ್ಮೆಂಟ್ಗಳೆಂದೆನಿಸಿದೆ. ಅದರಲ್ಲಿ ಹೋಗುವ ಉದ್ದೇಶ ಏನು? ಕೇವಲ ಹೊಟ್ಟೆ ತುಂಬಿಸಿಕೊಳ್ಳಲು. ಹೊಟ್ಟೆ ತುಂಬಿಸುವ ಪರಿಣಾಮ ಏನಾಗುತ್ತದೆ? ಅನೇಕವಾದ ರೋಗ ರುಜಿನಗಳಿಂದ ಬರುತ್ತದೆ. ರೋಗ ರುಜಿನಕ್ಕೋಸ್ಕರವಾಗಿ ಮತ್ತೆ ವಿಷಪ್ರಾಶನ ಮಾಡುತ್ತಾರೆ. ವಿಷಪ್ರಾಶನದಿಂದ ಮತ್ತೆ ದುಃಖ ಉಲ್ಬಣವಾಗುತ್ತದೆ. ಇದಕ್ಕಾಗಿ ಹಣ ವಿನಿಯೋಗಿಸುತ್ತಾರೆ. ಕೆಲವೇ ಕ್ಷಣದಲ್ಲಿ ಸತ್ತು ಹೋಗುತ್ತಾರೆ. ಅವರು ಕಟ್ಟಿರುವ ಅಪಾರ್ಟ್ಮೆಂಟ್ ಅವರದಾಗಿರುವುದಿಲ್ಲ. ಅವರು ತಿಂದ ಅನ್ನ ಅವರಿಗೆ ಶಕ್ತಿ ಒದಗಿಸುವುದಿಲ್ಲ. ಅವರು ತಿಳಿದುಕೊಂಡ ಬಂಧುಗಳು ಯಾರೂ ಇವರನ್ನು ಕೈ ಹಿಡಿಯುವುದಿಲ್ಲ. ಹೀಗೆ ಅಧಮಾವಸ್ಥೆಯಲ್ಲಿ ಬದುಕಿರತಕ್ಕಂಥವರು ಶಾಸ್ತ್ರದ ವ್ಯವಸ್ಥೆಯನ್ನೇ ಯಾರು ಪರಿಚಯ ಮಾಡಿಕೊಳ್ಳದೇ ಇರತಕ್ಕಂತಹವರು, ಇದು ಜೀವನ ಕರ್ತೃತ್ವದಿಂದ ಮೊಟ್ಟ ಮೊದಲಿಗೆ ನಾವು ತಿಳಿಯಬೇಕಾದ ಜೀವನ ಪ್ರಥಮಾವಸ್ಥೆ. ಪ್ರಥಮಾವಸ್ಥೆಯೇ ಅಧಮಾವಸ್ಥೆ. ಎರಡನೇದು ಮಧ್ಯಮಾವಸ್ಥೆ ಅಂದರೆ ತತ್ವನಿಶ್ಚಯಾತ್ಮಕದಲ್ಲಿ ಪರೋಕ್ಷ ಜ್ಞಾನ. ಪ್ರತಿದಿನವೂ ಆಕಾಶವನ್ನು ನೋಡುತ್ತೇವೆ, ಭೂಮಿಯನ್ನು ನೋಡುತ್ತೇವೆ, ಸೂರ್ಯನ ನೋಡುತ್ತೇವೆ, ಚಂದ್ರ ನೋಡುತ್ತೇವೆ, ನಕ್ಷತ್ರ ನೋಡುತ್ತೇವೆ. ಇವರೆಲ್ಲರೂ ನಮಗೆ 24 ಜನ ಗುರುಗಳು. ಅವರಿಂದ ನಾವು ತಿಳಿಯಬೇಕಾದಿರುತ್ತದೆ. ಆದರೆ ಅದೆಲ್ಲವೂ ಸಹ ಕೇವಲ ಸಹಜವಾಗಿ ಬಂದಿರುತ್ತದೆ, ನಮ್ಮಂತೆ ಇದೆ ಅಂತೇಳಿ ಉದಾಸೀನರಾಗಿ ಅದರಿಂದ ತಿಳಿದುಕೊಳ್ಳಬೇಕಾದಂತನು ಏನೂ ತಿಳಿದುಕೊಳ್ಳದೆ, ಪರೋಕ್ಷ ಜ್ಞಾನವನ್ನೇ ಮಾಡಿಕೊಳ್ಳದೆ, ಅದರ ಪರಿಚಯವನ್ನೇ ಮಾಡಿಕೊಳ್ಳದೆ, ಒಂದು ಮರ ಬೆಳೆದರೆ ಮತ್ತೊಂದು ಮರ ಬೆಳೆದಂತೆ ಎಲ್ಲ ಜೀವರು ಪಶುವೃತ್ತಿಯಂತೆ ವೃಕ್ಷರಂತೆ ಬೆಳೆಯುತ್ತಿದ್ದಾರೆ. ಅವರಿಗೆ ಚಿಂತನೆಯೇ ಬರುವುದಿಲ್ಲ. ಚಿಂತನೆ ಬಂದರೂ ತತ್ವನಿಶ್ಚಯವಾಗುವುದಿಲ್ಲ. ವಿನಶ್ಯತಿ. ಯಾವುದೇ ಒಂದು ನಿಶ್ಚಯ ಮಾಡಿಕೊಳ್ಳೋಕ್ಕೆ ಹೋದರೆ ತತ್ವವನ್ನು ತಿಳಿದುಕೊಂಡಾಗ ಸಂಶಯಲ್ಲೇ ಬಿಡುತ್ತಾರೆ. ಎಷ್ಟೇ ಉತ್ತಮ ರೀತಿಯಲ್ಲಿ ವ್ಯವಸಾಯ ಮಾಡಿದರೂ ಸಹ ಸಂಶಯದಲ್ಲಿ ಇದ್ದಾಗ ಅವರು ಗತಿ ವಿನಶ್ಯತಿ. ಸಂಶಯಸ್ಯ ವಿನಶ್ಯತಿ. ಇದೋ ಅದೋ ಅದೋ ಇದೋ ಎಂಬುದನ್ನು ತಮ್ಮ ಹುಟ್ಟಿನಿಂದ ಸಾಯುತ್ತಿರವೂ ಪರಿಹಾರ ಕಾಣದೆ ಅದೋ ಇದೋ ಎಂಬಲ್ಲೇ ಸಾಯುತ್ತಾರೆ. ಸಂಶಯಸ್ಯ ವಿನಶ್ಯತಿ. ಸಂಸಾರ ಸರಿಯೋ, ಇವರು ಹಿತರೋ ಅಹಿತರೋ ಎಂಬ ದ್ವಿಪಕ್ಷದಲ್ಲಿಯೇ ನಿರಂತರ ಜೀವನ ಮಾಡಿಕೊಂಡಿರುವುದು ಮಧ್ಯಮಾವಸ್ಥೆ. ಯಾವ ತತ್ವ ನಿಶ್ಚಯ ಮಾಡಿಕೊಳ್ಳದೇ ಇರತಕ್ಕಂಥ ಅವಸ್ಥೆಗೆ ಮಧ್ಯಮಾವಸ್ಥೆ ಎಂದು ಹೆಸರು. ಆದರೆ ಶಾಸ್ತ್ರದಲ್ಲಿ ನಿರಂತರ ಶ್ರವಣದಿಂದ ಪರೋಕ್ಷ ಜ್ಞಾನವನ್ನು ತತ್ವ ನಿಶ್ಚಯ ಮಾಡಿಕೊಂಡದ್ದು ಮಾತ್ರ ಸಾರ್ಥಕವಾಗುತ್ತದೆ. ಇದು ಉತ್ತಮ ವ್ಯವಸ್ಥೆಗೆ ಕಂಡುಕೊಳ್ಳುತ್ತದೆ. ಅದು ಮೂರನೇ ಅವಸ್ಥೆ, ಅಸಂಪ್ರಜ್ಞಾತ ಸಮಾಧಿಯ ಅವಸ್ಥೆ. ಭಗವಂತನೇ ಸಕಲವೂ, ಇದೆಲ್ಲವೂ ಭಗವಂತನಿಷ್ಠವಾಗಿದೆ, ಭಗವನ್ನಿಂದ ಪ್ರೇರಿತವಾಗಿದೆ, ಭಗವಂತನಿಂದ ದತ್ತವಾಗಿದೆ ಎಂಬುದನ್ನು ಎಲ್ಲ ಉಪನಿಷತ್ತುಗಳು, ಎಲ್ಲ ಶಾಸ್ತ್ರಗಳು, ಎಲ್ಲ ವೇದಗಳು, ಎಲ್ಲ ಪುರಾಣ ಇತಿಹಾಸಗಳು ಅದನ್ನೇ ಹೇಳುತ್ತಿದೆ. ಅದರ ಮರ್ಮವನ್ನು ತಿಳಿದಾಗ ಸಕಲವು ಭಗವಂತನದು ಎಂಬ ಪ್ರಜ್ಞೆ ಬರುತ್ತದೆ. ಅದನ್ನು ಅಸಂಪ್ರಜ್ಞಾತ್ ಎಂಬುದೇ ಹೆಸರು. ಸಂಪೂರ್ಣ ಪ್ರಜ್ಞೆಯನ್ನು ಭಗವಂತನಲ್ಲಿ ಇಡುವುದು ಎಂದರ್ಥ. ಈ ಅವಸ್ಥೆ ಬರುವುದಕ್ಕೆ ಲಕ್ಷಾಂತರ ಜನ್ಮಗಳು ಬೇಕಾಗುತ್ತದೆ. ಆದ್ದರಿಂದಲೇ ಭಗವದ್ಗೀತೆಯಲ್ಲೇ ಹೇಳಿರುವ ಒಂದು ವಾಕ್ಯ,
ಬಹೂನಾಂ ಜನ್ಮನಾಮಪಿ ಎಂದು ಜ್ಞಾನೀನಾಂ ಮಾಂ ಪ್ರಪದ್ಯತೆ. ಅನಂತ ಜನ್ಮಗಳು, ಸಾವಿರಾರು ಜನ್ಮಗಳಾದ ಮೇಲೆ ಅಪರೋಕ್ಷ ಜ್ಞಾನಿ ನನ್ನನ್ನು ಹೊಂದುತ್ತಾನೆ. ಸಾಧಾರಣ ಜ್ಞಾನಿ ಹೊಂದುವುದಿಲ್ಲ. ಅಪರೋಕ್ಷ ಜ್ಞಾನಿ ಮಾಂ ಪ್ರಪದ್ಯತೆ. ಅಪರೋಕ್ಷ ಬರಕ್ಕೋಸ್ಕರವಾಗಿ ಮೊದಲು ಪರೋಕ್ಷ ಜ್ಞಾನವನ್ನು ತಿಳಿಯಬೇಕು. ಪರೋಕ್ಷ ಜ್ಞಾನವನ್ನು ತಿಳಿಸೋಸ್ಕರವಾಗಿ ಶಾಸ್ತ್ರಗಳಿರುವುದು. ಅಪರೋಕ್ಷ ಜ್ಞಾನ ಎಂಬುದು ಸಾಕ್ಷಿಯಿಂದ ತಿಳಿಯುತ್ತದೆ. ಅದು ಭಗವಂತನ ಪ್ರಸಾದದಿಂದ ಆಗತಕ್ಕಂಥದ್ದು. ಆದ್ದರಿಂದ ಶಾಸ್ತ್ರದ ಪ್ರಯೋಜನವನ್ನು ಮಾಡಿಕೊಳ್ಳಬೇಕು. ಇದನ್ನು ಶ್ರೀಮದಾನಂದ ತೀರ್ಥರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ನಿರ್ವೇದಂ ನಿತರಂ ಲಾಭಂ ಬುದ್ಧಿಮೋಹೋ ಯದಾ ನ ಸ್ಯಾತ್ ಅನ್ಯತಾ ಜ್ಞಾನ ವಿಲಕ್ಷಣ. ಶ್ರೋತವ್ಯಃ ಶ್ರುತಸಾಫಲ್ಯಂ ತಥಾ ಪ್ರಾಪ್ನೋತಿ ಮಾನವಃ. ಶ್ರುತಿಮಾರ್ಗಂ ಪ್ರಪನ್ನಾತು ತದರ್ಥಜ್ಞಾನ ನಿಶ್ಚಲ. ಸಮಾಧಾನೇನ ತು ಪರೋಕ್ಷಂ ಚ ನಿಶ್ಚಲ. ವಿಷ್ಣು ಪ್ರಾಪ್ಯಸಿ ತದ್ಯೋಗಂ ಮುಕ್ತೌ ಭೂತ್ವಾ ತದಶ್ನುತೆ ಇತಿ ಪೈಂಗಿಲಿ ಶ್ರುತಿ. ಶ್ರುತೌ ವಿಶೇಷೇಣ ಪ್ರತಿಪನ್ನೌ. ವೇದಗಳ ಮಾರ್ಗವನ್ನು ಸರಿಯಾಗಿ ಅನುಸರಿಸಿದಾಗ ಬುದ್ಧಿಯು ವೇದಾರ್ಥ ಜ್ಞಾನವನ್ನು ನಿಶ್ಚಿತವಾಗಿ ಪಡೆಯುತ್ತದೆ. ಇದು ಜೀವನ ಕರ್ತೃತ್ವದಿಂದ ತಿಳಿಯಬೇಕಾದ ಅತ್ಯಮೂಲ್ಯವಾದ ವಿಷಯ. ವೇದಗಳ ಮಾರ್ಗವನ್ನು ಸರಿಯಾಗಿ ಅನುಸರಿಸಿದಾಗ ಬುದ್ಧಿ ವೇದಾರ್ಥ ಜ್ಞಾನವನ್ನು ನಿಶ್ಚಿತವಾಗಿ ಪಡೆಯುತ್ತದೆ. ಹೀಗೆ ವೇದಾರ್ಥ ನಿಶ್ಚಿತ ಜ್ಞಾನದಿಂದ ಮನಸ್ಸು ಶ್ರೀಹರಿಯಲ್ಲಿ ದೃಢವಾಗಿ ನೆಲೆಸುವುದೇ ಸಮಾಧಾನವು. ಇಂತಹ ಸಮಾಧಾನದಿಂದ ಅಪರೋಕ್ಷ ಜ್ಞಾನ. ಇದರಿಂದ ವಿಷ್ಣುವಿನಲ್ಲಿ ಮನಸ್ಸು ಇನ್ನೂ ಹೆಚ್ಚು ಹೆಚ್ಚು ದೃಢವಾಗಿ ಮುಕ್ತನಾಗಿ ವಿಷ್ಣುವನ್ನೇ ಪಡೆಯುತ್ತಾನೆ ಎಂದು ಪೈಂಗಿ ಶ್ರುತಿ ತಿಳಿಸುತ್ತಿದೆ. ಶ್ರುತಿ ವಿಪ್ರತಿಪನ್ನಾ. ಶ್ರುತ್ಯರ್ಥವನ್ನು ತಿಳಿದುಕೊಳ್ಳುವಲ್ಲಿ ವಿಶೇಷವಾಗಿ ಪ್ರವೃತ್ತ ಬುದ್ಧಿ ಎಂದರ್ಥ. ಶ್ರುತಿಗೆ ವಿರುದ್ಧವಾದವೆಂದರ್ಥವಲ್ಲ. ಜ್ಞಾನಾವಸ್ಥೆಯು ಪರಿಪಕ್ವವಾಗಿ ಅಸಂಪ್ರಜ್ಞಾವಸ್ಥೆಗೆ ತಲುಪಿದಾಗ ಅಪರೋಕ್ಷ ಜ್ಞಾನವಾಗುತ್ತದೆ. ಆದುದರಿಂದ ಬ್ರಹ್ಮದರ್ಶನ ಪ್ರಯುಕ್ತ ಪರಮಾನಂದದಲ್ಲಿ ಮಗ್ನನಾದಾಗ ಜೋರಾಗಿ ನಗಾರಿ ಬಾರಿಸಿದರೂ ಬುದ್ಧಿಯು ನಿಶ್ಚಲವಾಗಿದ್ದರೆ ಯೋಗದ ಬಲವನ್ನು ಹೊಂದುವಿ. ನಿಷ್ಕಾಮ ಕರ್ಮಾನುಷ್ಠಾನ ಪೂರ್ಣ ಲಾಭ ದೊರಕುವುದು. ನಮ್ಮ ಮನಸ್ಸು ಬಾಹ್ಯ ಪ್ರಪಂಚದ ಯಾವುದೇ ಶಬ್ದಕ್ಕೆ ಮಣಿಯದೆ ಭಗವದ್ ದರ್ಶನದಲ್ಲಿ ತಲ್ಲೀನಗೊಂಡಾಗ ಯೋಗಾನುಷ್ಠಾನದ ಅಂತಿಮ ಎಲ್ಲೆ ನಿಶ್ಚಲವಾದ ಸಮಾಧ್ಯಾವಸ್ಥೆ ತಲುಪುವುದು. ಮನಸ್ಸು ಶ್ರುತಿಯು ಹೇಳುವ ವಿಷಯದಲ್ಲಿ ನಿರ್ಧಾರವನ್ನು ತಾಳಿ ಸಂದೇಹವನ್ನು ಕಳೆದುಕೊಂಡಾಗ ಭಗವಂತನ ಅಪರೋಕ್ಷ ಜ್ಞಾನ ಒದಗುತ್ತದೆ. ಇದು ಪ್ರತಿ ಜೀವರ ಕರ್ತೃತ್ವದ ಸಾರ್ಥಕತೆಯನ್ನು ಪ್ರಯತ್ನಪೂರ್ವಕವಾಗಿ ಗಳಿಸಬೇಕಾದ ವಿಷಯವಾಗಿದೆ. ಪ್ರತಿಯೊಬ್ಬ ಜೀವನಿಗೆ ಸ್ವಾತಂತ್ರ್ಯವಿದೆ. ದತ್ತ ಸ್ವಾತಂತ್ರ್ಯ, ಅದೇ ಕರ್ತೃತ್ವ. ಅದನ್ನು ಬಳಸಿಕೊಳ್ಳಲು ಪ್ರಯತ್ನ ಬೇಕು. ಈ ಪ್ರಯತ್ನ ಅದಕ್ಕೋಸ್ಕರ ಬೇಕು ಅಂದರೆ ಶಾಸ್ತ್ರಾಭ್ಯಾಸಕ್ಕೋಸ್ಕರ ಬೇಕು. ಶಾಸ್ತ್ರದಲ್ಲಿ ನಿರ್ಣಿತವಾದದ್ದು ಏನು? ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಾಣಿ ತ ಪುನಃ ಪುನಃ ಇದಮೇಕಂ ಸವಿಷ್ಪನ್ನಂ ಜಯೋ ನಾರಾಯಣ ಸದಾ. ಎಲ್ಲವೂ ಪ್ರಪಂಚ, ನಾವು ಏನು ಕಾಣುತ್ತಿದ್ದೇವೆ ಇದೆಲ್ಲವೂ ಅಸಾರವಾದುದು. ಸಾರವಾದುದು ಕೇವಲ ಭಗವಂತ ಮಾತ್ರ. ಆದ್ದರಿಂದ ಯಾರು ಅಸಾರವಾದ ಜಗತ್ತನ್ನು ನಿಷೇಧಿಸಿಕೊಂಡು ಸಾರವಾದ ಭಗವಂತನನ್ನು ಹಿಡಿಯುತ್ತಾರೋ ಅವರಿಗೆ ಎಂಬ ಬಲೆಯಿಂದ, ಸಂಸಾರವೆಂಬ ಚಕ್ರದಿಂದ ವಿಮುಕ್ತರಾಗುತ್ತಾರೆ ಎಂಬುದನ್ನು ಶ್ರೀಮದಾನಂದ ತೀರ್ಥರು ತತ್ವಸಂಖ್ಯಾನ ಮತ್ತು ತತ್ವಜ್ಯೋತ
ತತ್ವ ವಿವೇಕದ ಅಂತಿಮ ಶ್ಲೋಕ ಹೀಗಿದೆ. ಮುಖ್ಯವಾದ ತತ್ವ ಏನು? ಮಮ ನ ಮಮ, ಭಗವಂತನದು ಎಲ್ಲವೂ, ನನ್ನದು ಏನೂ ಅಲ್ಲ. ಯಾರು ನ ಮಮ ಎನ್ನುತ್ತಾರೋ ಅವರು ಸಂಸಾರ ಚಕ್ರದಿಂದ ಬಿಡಿಸಿಕೊಳ್ಳುತ್ತಾರೆ. ಯಾರು ಮಮ ಎಂದುಕೊಳ್ಳುತ್ತಾರೋ ಅವರು ಸಂಸಾರ ಚಕ್ರದಲ್ಲಿ ಮತ್ತೆ ಸಿಲುಕಿಕೊಳ್ಳುತ್ತಾರೆ. ಯಾ ಏತನ್ ಪರತಂತು ಸರ್ವಮೇವ ಹರಿಸದಾ ವಶಮಿತ್ಯೇವ ಜಾನಾತಿ ಹಿ ಸಂಸಾರ ಮುಚ್ಯತೆ ಹಿ ಸಹ ಎಂಬುದು ಶ್ರೀಮದಾನತೀರ್ಥರು ಸ್ಪಷ್ಟ ವಾಕ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಎಲ್ಲ ವಾಕ್ಯಗಳು ಶಾಸ್ತ್ರದ ವಾಕ್ಯಗಳು ನಮ್ಮ ಬುದ್ಧಿಯನ್ನು ಭಗವಂತನಲ್ಲಿ ಸ್ಥಿತ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಮನಸ್ಸಲ್ಲಿರ್ತಕ್ಕಂಥ ದೋಷವನ್ನು ಪರಿಹಾರ ಮಾಡಿಕೊಂಡು ಬುದ್ಧಿಯಲ್ಲೇ ಭಗವಂತನ ನಿಲ್ಲಿಸಿಕೊಂಡು ತತ್ವ ನಿಶ್ಚಯ ಮಾಡಿಕೊಳ್ಳುವುದೇ ಆಗಿದೆ. ಆ ತತ್ವ ಯಾವುದು? ಭಗವಂತ ಸರ್ವೋತ್ತಮ. ಮಹಾಲಕ್ಷ್ಮೀ ದೇವಿಯು ನಿತ್ಯ ಮುಕ್ತಳು, ಅವನ ಹೆಂಡತಿ, ಮತ್ತು ವಾಯುದೇವರು ಜೀವೋತ್ತಮರು. ಪಂಚಭೇದ ತಾರತಮ್ಯ, ಇದೇ ಮುಖ್ಯವಾದ ಜ್ಞಾನ, ಇದೇ ಶಾಸ್ತ್ರದ ಜ್ಞಾನ. ಇದನ್ನು ನಾವು ಪ್ರತಿ ಜೀವರು, ಪ್ರತಿ ದಿನವೂ, ಪ್ರತಿ ಕ್ಷಣವೂ, ಪ್ರತಿ ವಸ್ತುವಿನಲ್ಲಿಯೂ ನಾವು ತಿಳಿದುಕೊಳ್ಳಬೇಕು. ಇದು ನಿತ್ಯ ನಿರಂತರವಾಗಿ ಮಾಡಿಕೊಳ್ಳಬೇಕು. ಇದರಿಂದ ನಮಗೆ ಪರೋಕ್ಷ ಜ್ಞಾನದಲ್ಲಿ ದಾರಿಢ್ಯ ಉಂಟಾಗಿ ಭಗವಂತನ ಪ್ರಸಾದ ದೊರಕುವುದು. ಅದರಿಂದ ಪ್ರಯತ್ನ ಸಾಗುತ್ತಲೇ ಇರಬೇಕು. ಪ್ರಯತ್ನಕ್ಕೆ ಎಂದೂ ಅಲ್ಪ ವಿರಾಮವಾಗಲಿ ಇರಬಾರದು. ಸತತವಾಗಿ ಚಿಂತನೆ ಮಾಡಬೇಕು, ಸತತವಾಗಿ ಮಂಥನ ಮಾಡಬೇಕು, ವಿಚಾರ ಮಂಥನ ನಡೆಸಿಕೊಳ್ಳಲೇಬೇಕು. ನಮ್ಮ ಬುದ್ಧಿಯಲ್ಲಿ ಮಂಥನದಿಂದ ಹುಟ್ಟಿದ ಕಿಡಿ, ಅದೇ ಜ್ಞಾನದ ಕಿಡಿ. ಆ ಜ್ಞಾನದ ಕಿಡಿಯಿಂದ ನಮ್ಮಲ್ಲಿ ತುಂಬಿರತಕ್ಕಂಥ ಅಜ್ಞಾನ ನಾಶವಾಗುತ್ತದೆ. ಹೊರಗಿನ ಸೂರ್ಯ ನಮ್ಮ ಅಜ್ಞಾನ ನಾಶ ಮಾಡುವುದಿಲ್ಲ, ಹೊರಗಿನ ಬೆಂಕಿ ನಮ್ಮ ಒಳಗಿನ ಅಜ್ಞಾನ ನಾಶ ಮಾಡುವುದಿಲ್ಲ. ಒಳಗಿನ ಅಜ್ಞಾನ ನಾಶ ಮಾಡಲು ಬೇಕು ಮಂಥನದ ಕಿಡಿ, ವಿಚಾರ ಮಂಥನದ ಕಿಡಿ. ಅದು ಬುದ್ಧಿ ಮತ್ತು ಮನಸ್ಸಿನ ತಾಡನೆಗಿಂತ ಮಂಥನದಿಂದ ಉಂಟಾಗುವ ಜ್ಞಾನವೆಂಬ ಕಿಡಿ. ಈ ಪ್ರಕಾಶ ಪ್ರತಿಯೊಬ್ಬ ಜೀವರಲ್ಲೂ ಸಾಧ್ಯ. ಅದು ನಿರಂತರ ಪ್ರಯತ್ನದಿಂದ ಮಾತ್ರ. ಆ ಪ್ರಯತ್ನ ಮಾಡೋಕ್ಕೋಸ್ಕರವಾಗಿ ಜೀವನದಲ್ಲಿ ಕರ್ತೃತ್ವ ಇದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಜೀವೋಪಿ ಕರ್ತ ಶಾಸ್ತ್ರಾರ್ಥವತ್ವಾತ್ ಎಂಬುದನ್ನು ಶ್ರೀ ವೇದವ್ಯಾಸರು ನುಡಿದು ತೋರಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಶ್ರೀ ಪುರಂದರದಾಸರು ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಮುಚ್ಚುಕೊಂದ ವರದ ಅಂತ 10 ಜನರನ್ನು ಅದಕ್ಕೋಸ್ಕರ ತೋರಿಸಿದ್ದಾರೆ. ಈ ಎಲ್ಲ ಸಾತ್ವಿಕ ಜೀವರು ಭಗವಂತನನ್ನು ವಿಶೇಷ ಆಕಾರವಾಗಿ ಒಲಿಸಿಕೊಂಡಿದ್ದಾರೆ. ತತ್ವಜ್ಞಾನದಲ್ಲಿ ನಿಶ್ಚಯವನ್ನು ಹೊಂದಿದ್ದಾರೆ. ಈ ಮಾರ್ಗದರ್ಶನದಲ್ಲಿ ನೀವು ಸಾಗಿರಿ ಎಂಬುದನ್ನು ತೋರಿಸಿಕೊಡಲು ಇದು ಜೀವ ಪ್ರಕರಣ ಎನಿಸಿದೆ. ಇಂತಹ ವಿಶೇಷ ವಿಷಯವನ್ನು ತಿಳಿಸುವ ಶ್ರೀ ಪುರಂದರದಾಸರಿಗೆ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಟಾಂತಿ ನಮ್ಮ ಮುಕ್ತಿಮಿದೆಯೇಮೋ ಎಂದು ಹೇಳಿ, ಇಂತಹ ಶ್ರೇಷ್ಠ ಜ್ಞಾನ ಬಹೂನಾಂ ಜನ್ಮನಾಮಂತೆ ಜ್ಞಾನಿ ಮಾಂ ಪ್ರಪಂಚತೆ ಎಂಬುದಂತೆ ಮನುಷ್ಯ ಜನ್ಮದಲ್ಲಿ ಬಂದವರೆಲ್ಲರಿಗೂ ಈ ಸಂಪತ್ತು ಒದಗುವುದಿಲ್ಲ. ಎಷ್ಟೋ ಮನುಷ್ಯ ಜನ್ಮ ಅಂತರದಲ್ಲಿ ಅವರು ಕೇವಲ ಸಂಸ್ಕಾರ, ಶುದ್ಧ ಸಂಸ್ಕಾರದಿಂದ ಯೋಗ್ಯ ತಂದೆ ತಾಯಿಗಳು ಲಭ್ಯವಾಗುತ್ತಾರೆ. ಅಂತಹ ಯೋಗ್ಯ ತಂದೆ ತಾಯಿಗಳ ಸಂಪರ್ಕದಿಂದ ಈ ಬ್ರಾಹ್ಮಣ ಜನ್ಮ ಬರುತ್ತದೆ. ಈ ಜನ್ಮದಲ್ಲಿ ಜ್ಞಾನ ಬಂದಾಗ ಈ ಜನ್ಮದ ಸಾರ್ಥಕತೆ ಉಂಟಾಗುತ್ತದೆ. ಈ ಸಾರ್ಥಕತೆಯನ್ನು ತಂದುಕೊಟ್ಟ ತಂದೆ ತಾಯಿಗಳ ಉಪಕಾರ ಸ್ಮರಣೆಯನ್ನು ನಾವು ಮಾಡಬೇಕು. ತಂದೆ ತಾಯಿಗಳ ಇರುವಿಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಜ್ಞಾನವನ್ನು ಸುಜ್ಞಾನವನ್ನು ಪ್ರಸಾರ ಮಾಡಿದ್ದರಿಂದ ಎಂದೋ ಪ್ರಾರಂಭವಾದದ್ದು ನಮಗೆ ಇಂದು ಸಾರ್ಥಕವಾಗುತ್ತಿದೆ ಅಂತ ತಿಳಿಯಬೇಕು. ಇದು ನಿನ್ನೆ ಹುಟ್ಟಿದ್ದು ಇಂದು ಹುಟ್ಟಿದ್ದಲ್ಲ.
ಜನ್ಮ ಜನ್ಮಾಂತರದಲ್ಲಿ ದೇವತೆಗಳು ಪ್ರಚೋದನೆ ಮಾಡಿದ್ದು ಸಂಸ್ಕಾರ ರೂಪವಾಗಿ ಪುರಂದರದಾಸರ ಈ ವರದರ ಮಾತಿನಿಂದ ನಮಗೆ ಈ ಸಂಶೋಧನ ಬುದ್ಧಿಯಿಂದ ಮಂಥನಕಾರದಿಂದ ದೇವತೆಗಳು ಅನುಗ್ರಹಿಸಿದ್ದಾರೆ. ಆದ್ದರಿಂದ ಆ ದೇವತೆಗಳ ತತ್ವಾಭಿಮಾನಿ ದೇವತೆಗಳ ವಿಶೇಷವಾದ ಅನುಗ್ರಹವನ್ನು ನಾವು ಜ್ಞಾಪಿಸಿಕೊಳ್ಳಬೇಕು, ಸ್ಮರಿಸಿಕೊಳ್ಳಬೇಕು, ಪೂಜಿಸಿಕೊಳ್ಳಬೇಕು. ಮತ್ತು ಈ ದೇವತೆಗಳಲ್ಲಿ ಪೂಜ್ಯನಾದ ಶ್ರೀ ಭಾರತೀಪತಿ ವಾಯುದೇವರು ನಿಂತು ಆ ದೇವತೆಗಳಿಂದ ಈ ಕೆಲಸವನ್ನು ಮಾಡಿಸಿ ತಂದೆ ತಾಯಿ ಬುದ್ಧಿಯನ್ನು ಹುಟ್ಟಿಸಿ ನಮಗೂ ಈ ಶಾಸ್ತ್ರದಲ್ಲಿ ಪ್ರಚೋದನೆಯನ್ನು ಮಾಡಿದವರು ಯಾರು? ಮುಖ್ಯ ಪ್ರಾಣದೇವರು. ಯೋಗ್ಯವಾದ ಮನಸ್ಸು, ಶಕ್ತಿ, ಯುಕ್ತಿ, ಬುದ್ಧಿ, ಆರೋಗ್ಯ, ಯಶಸ್ಸು ಎಲ್ಲವನ್ನೂ ಭಗವಂತ ಆಜ್ಞೆಯಂತೆ ಕೊಟ್ಟು ಈ ಶ್ರೇಷ್ಠವಾದ ಜ್ಞಾನವನ್ನು ನಮಗೆ ಅನುಗ್ರಹಿಸಿದ್ದಾರೆ. ಯಾವ ವಾಯುದೇವರು? ಭಾರತೀಪತಿ ವಾಯುದೇವರು ಅವರನ್ನು ವಿಶೇಷ ಆಕಾರವಾಗಿ ಜೀವೋತ್ತಮ ಎಂಬ ಪಟ್ಟಿನಿಂದ ನಾವು ಆರಾಧಿಸಬೇಕು, ಪ್ರಾರ್ಥಿಸಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬ. ಆ ಬಿಂಬನೇ ಇವರೆಲ್ಲರಲ್ಲೂ ನಿಂತು ಕೆಲಸವನ್ನು ಮಾಡಿಸಿದ್ದರಿಂದ ಆ ಬಿಂಬ ಎಲ್ಲಿಯೂ ಇಲ್ಲ. ನಮ್ಮ ಹೃದಯದಲ್ಲೇ ಅನಾಹತ ಚಕ್ರದಲ್ಲಿ ವಾಯುದೇವರ ವಿಶೇಷವಾದ ಆರಾಧನೆಯಲ್ಲಿ ಭಗವಂತನಿದ್ದಾನೆ. ಅವನನ್ನು ಕಾಣುವುದು, ಅವನು ನೋಡುವುದು, ಅವನು ಸ್ಮರಿಸಿಕೊಳ್ಳುವುದು, ಅವನು ವಿಚಾರಿಸಿಕೊಳ್ಳುವುದೇ ಬಿಂಬೋಪಾಸನೆ ಎನಿಸುವುದು. ಆದ್ದರಿಂದ ಈ ಎಲ್ಲ ತತ್ವಗಳು ಎಲ್ಲಿ ನಾವು ಸೇರಿಸಿಕೊಳ್ಳಬೇಕಂದ್ರೆ ನಮ್ಮ ಬಿಂಬನಲ್ಲಿ ತೋರಿ ನೋಡಬೇಕು. ಇದೇ ಬಿಂಬೋಪಾಸನೆ ಎನಿಸುವುದು. ಆ ಬಿಂಬನಿಗೆ ನಾವು ಹೇಗೆ ಪ್ರತ್ಯುಪಕಾರವನ್ನು ಸಲ್ಲಿಸುವುದು? ಯಾವ ಜೀವನಿಂದಲೂ ಭಗವಂತ ಪ್ರತ್ಯುಪಕಾರವನ್ನು ಬಯಸುವುದಿಲ್ಲ. ಕಾರಣ ಪೂರ್ಣನಾಗಿದ್ದಾನೆ, ಆತ್ಮಕಾಮನಾಗಿದ್ದಾನೆ, ಪೂರ್ಣಕಾಮನಾಗಿದ್ದಾನೆ. ಅವನು ಯಾವುದರಿಂದ ಲೋಪವಿಲ್ಲ, ಗುಣಪೂರ್ಣ, ದೋಷದೂರ. ಆದರೂ ನಮ್ಮ ದೃಷ್ಟಿಯಿಂದ ನಾವು ಆತನನ್ನು ಸ್ಮರಿಸಲೇಬೇಕು. ಆದ್ದರಿಂದಲೇ ಉಪನಿಷತ್ತು ನಮಗೆ ತಿಳಿಸಿಕೊಟ್ಟಿರುವುದು ಕೃತಸ್ಮರ ಕೃತಸ್ಮರ ಕೃತಗಂ ಸ್ಮರ ಎಂದು ಎಲ್ಲರನ್ನೂ ಸ್ಮರಿಸಿ ಭೂಯಿಷ್ಟಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಉಕ್ತಿಮಿದೇಮ ಎಂದೇನು ವಿನಮ್ರವಾಗಿ ರಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.